ಸಾಕ್ ಬೇಕಾಗೋಯ್ತ್ರಿ ನನಗ ಹುಡುಗಿಯರ ತಿರುಗಿ ಮೊನ್ನೆ ಚಿಗುರು ಲಕ್ಷ್ಮೀಬಾಯಿಂದ ಅತ್ತಿಂದ ಅಡ್ಡಾಡಿದೆ ಬೀರ್ಕೊಂಡು ಲಕ್ಷ್ಮೀಬಾಯಿ ಇತ್ತು ಅತ್ತಿಂದ ಅಡ್ಡಾಡಿದೆ ನನ್ನ ಹಳೆ ಹುಡುಗಿ ತಗೊಂಡು ಏನು ಮಾಡ್ತಿ ನನ್ನ ಮೊಮ್ಮಗಳು ಕೊಡ್ತೀನಿ ತೊಗೊಂಡು ಹೋಗಿ ಎಲ್ಲಾರ ಅಂದ ತೊಗೊಂಡು ಹೋಗಿ ಎಲ್ಲಾರ ಸಂಸಾರ ಮಾಡ್ಬೇಕಂದ್ರೆ ಅವ್ರೊಂದು ಸಾಲ ಕಾಟೊಂದು ಭಾಳ ಆಗೈತೆ ನೋಡ್ರಿ ಮಣ್ಣು ನಡ್ಗಂತ ನಮ್ಮ ದೋಸ್ತನ ತಲೆ ಎಂತ ಸಾಲ ಇಸ್ಕೊಂಡಿದ್ದೀನಿ ಹೊಲಕ್ಕೆ ಹೋಗುತ್ತಾ ಬರುತ್ತಾ ಹೋದ ಕೇಳ್ತಾನ್ರಿ ಮಂಗ್ಯಾನ ಮಗ ಇದ ಕೇಳಿದ್ರೆ ಇನ್ನೇನು ಕೇಳಿದ್ರ ಮಾರ್ಕೆಟ್ ಹೊಡ್ತೀನಿ ರೀ ಮಂಗ್ಯಾನ ಮಕ್ಕಳನ್ನ ಗಣಿ ಸರಸ ಎಲ್ಲೈತಿ ಲೈಸನ್ಸ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕ ತದಾಗ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕ ತದಾಗ ಅಪ್ಪ ಹೆಣ್ಣಿನ ಜೀವನ ಎಂತ ಕಷ್ಟ ಅಂತ ಈಗ ಅನ್ಸಕ್ಕೆ ನೋಡ್ರಿ ಅಲ್ರಿ ನಮ್ಮ ಅಪ್ಪ ಹೇಳ್ತೀನಿ ಯಪ್ಪ ನಾನು ಮದ್ವಿ ಮಾಡು ಅಂತ ಮದ್ವಿ ಮಾಡ್ತೀನಿ ಅಂತ ಆದ್ರೆ ಏನ್ ಮಾಡಿದ್ರೆ ನಮ್ಮ ಅಂತ ಹಣೆ ಬರ ಎಂತ ಮದ್ವೆ ಆಗ್ಲಿ ಏನಾಗ್ಲಿ ಅಡಿ ಮನೆ ಕುಂತು ತಿಕ್ಕೋದು ಮಾತ್ರ ಬಿಡಿ ನೀನು ನೀ ಯಾಕೆ ಮಾಡ್ಕೊತೆ ಮಂಗಲಿ ನೀನು ಮಾಡಕ್ ಇಲ್ಲೇನ ಅಯ್ಯೋ ನನ್ನ ಬೋಡೇಜರ್ ಅಯ್ಯೋ ನನ್ನ ಲಂಗಾದ ಲಾಡಿ ನನಗೆ ಏನು ಮಾಡ್ಬೇಕಂತ ಮಾಡಿದೀವೋ ನನ್ನ ಹಲ್ಲಿನ ರಾಜ ನೀ ಏನಂತಿ ಅದನ್ನ ಮಾಡ್ತೀನಿ ಹಿಂದಾದ್ರೂ ಮುಂದಾದ್ರೂ ರೆಡಿನಾ ರಾಜ ಸಲಿಗೆ ಕೊಟ್ರೆ ಹಿಂದೂ ಮಾಡ್ತಿ ಮುಂದೂ ಮಾಡ್ತಿ ನಡ್ಬರ್ಕು ಮಾಡ್ತಿ ಹೌದಲೆ ಕರೆ ಬೀಜ ನೀವೊಂದು ಗಟ್ಟಿ ಮನಸ್ಸು ಮಾಡಿ ಹೂ ಅಂದ್ರ ನಾ ಮಾಡ್ತೀನಿ ಗಪ್ಪ ಅಯ್ಯೋ ನನ್ನ ಬೆಪ್ಪ ನಮ್ಮಪ್ಪರ ಬಾದಿಪ್ಪ ನಿನ್ನ ಹುಡುಗ ಮಾಡ್ತಾನ ಊರ್ಗಪ್ಪ ನಿಮ್ಮ ಅಪ್ಪ ಹಂದಿ ಮರಿ ಅಂತ ನಾನು ಸನಿಯಕ್ಕೆ ಬರಂಗಿಲ್ಲ ಲೈಸೆನ್ಸ್ ಕೊಟ್ಟು ಬಿಡೋಣವ ನಿಮ್ಮ ಅಪ್ಪನ ಉಗ್ರ ರೂಪಕ್ಕೆ ಹಾಕುತ್ತೀನಿ ಇಡಿಸ್ಯಾಪ ಅಯ್ಯೋ ಶಾಪ ಆದ್ರೆ ಸದ್ಯ ಹಾಕ್ತೇವ ಕೈಯಾಗ ಕೆಪ್ಪ ತಿಳ್ಕೊರ ಕೆಪ್ಪ ಇನ್ನೂ ಎಷ್ಟು ದಿನ ಅಂತ ಹಂಗ ಇರ್ತಿ 18 ದಾಟ್ ಹೋಗ್ಯಾವು ಸಟ್ಟನ್ನು ಮಾಡಿಕೊಂಡು ಪಟ್ಟನ್ನು ತೋರಿಸ್ಕೊಂಡು ಅಲ್ಲಿಗೆ ಗುಡ್ಡಾನ ಹೌದೇನೋ ನನ್ನ ಹೆರಿ ಹೊಲದಾನ ಕರಿ ಮಣ್ಣು ಮಾಡಿಲ್ಲೇ ಹೋಗಿದ್ದಕ್ಕೆ ಅಣ್ಣನ್ನ ಹೌದೇನೋ ಕಲ್ಲು ಹೊಲದಾನ ಕರಿ ಕಲ್ಲು ಬೀದ ನೀನಾರ ಎಲ್ಲೇ ಮಂಗಲಿ ಕಮ್ಮಟ್ ಕೊಬ್ಬರಿ ಅಂತ ಜಿಬಟ್ ಬೇಲದ ಅಂತ ತಿಂದ ಜಿಗಿ ಬಿದ್ದು ಜೋಳ ಗಂಟಾಗ್ಯಲ್ಲ ಹೌದು ನನ್ನ ರಾಜ ಜೋಳದ ದಂಟ ಆದ್ರೂ ಜಿಬಿಟ ಅದು ಬೆಲ್ಲ ಹೆಂಗ ಗಟ್ಟ ಹಿಡ್ಕೊತೈತಿ ಅಂಟ ಗೊತ್ತೈತಿಲ್ಲ ನನಗೆಲ್ಲ ನಾವು ಕೊಡ್ತೀವಿ ಬೆಲ್ಲ ಸಣ್ಣಕ್ಕೆ ನಾನು ದೊಡ್ಡಕೇನಿ ಇವತ್ತಿಂದ ಹೇಳ್ತೀನಿ ಕೊಡ್ಬೇಕಾಗಿಲ್ಲ ಬೆಲ್ಲ ನಮ್ಮ ಅಪ್ಪ ಆಮೇಲೆ ಬಂದ ತೆಗಿತಾನೆ ಹಲ್ಲ ತಿಳ್ಕೊ ಮಾಡಬೇಕಂದ್ರೆ ನನಗೆ ಏನಾಗಿಲ್ಲ ಸರೋಜ ಬಿಟ್ಟು ಬಂದಾನ ಕಾಲೇಜ ನಂದೈತಿ
ಕುಪ್ಪಳಿಸ್ಕೊಳ್ಬ ಒಂದು ಪೂಜಾ ರಾಜ ಇಬ್ರು ಕೂಡಿ ಕುಡಿರೋ ಮಾಜ ಸಜ್ಜ ಮೊದಲಿಗೆ ಹನುಮಪ್ಪನಂಗಾರ ಮುಟ್ಟುತ್ತಾನ ನಾನಿನ್ನ ಬಿಡುವುದಿಲ್ಲ ಏ ಮಂಗಲಿ ಮೊದ್ಲ ನಾ ಈ ಊರ ಟ್ಯಾಕ್ಟರ್ ಡ್ರೈವರ ನನಗೇನು ಕಡಿಮಿಲ್ಲ ಹುಡುಗ್ಯಾರ ಎಷ್ಟಿದ್ರು ನಿಮ್ಮ ಪೂರ ಸೌಕಾರ ನೀನೇ ನೋಡ್ಲೇ ನನ್ನ ಲವಾರ ಇನ್ನು ಮುಂದೆ ನಿಮ್ಮ ಅಣ್ಣರ ನಿದ್ರೆ ಆಗಿದ್ರ ಅವ್ರ ಮ್ಯಾಲ ಹೊರಬಿಡ್ತೀನಿ ನೀರು ಕೊಟ್ರೆ ಆರಮನೆ ಹೊಡಕ್ ಹೋಗ್ಬೇಡು ರಾಜ ಮುಂದೊಂದಿನ ಚಂದ ಹೊಡಕತ್ತಿ ಬಾ ಸಾಮ್ರಾಜ್ಯವನ್ನೇ ಸದೆ ಬೆಳೆಯಬೇಕೆಂದು ಬಡ ಕಟ್ಟು ಸೇರಿ ನಿಂತಿದ್ದಾರೆ ರಾಜ್ಯದ ಈ ರಾಯಣ್ಣ ಭೂಗತ ಲೋಕದ ದೊರೆ ನಾನಾಗಬೇಕೆಂದು ಸೇರಿನ ಕಾಂತಿಯಲ್ಲಿ ಸೊಕ್ಕಿನ ಶ್ರೀಮಂತರಿಗೆ ಕಾಳಿಂಗ ಸರ್ಪವಾಗಿ ಕಚ್ಚಿ ಎಂದು ರೌಡಿಗಳ ರಾಜನಾಗಿ ನಿಂತಿದ್ದಾರೆ 16 ಜನ ರಾಜಕಾರಣಿಗಳು ನನ್ನ ಕಾಲಡಿಯಲ್ಲಿ ಮೆಟ್ಟಿ ನಿಂತಿರುವರು ಸೋಂಡ ಪುರುಷರ ಗಂಡನಾಗಿ ಅಷ್ಟೇ ಅಲ್ಲ ನಾನಿಡುವ ಬೆಟ್ಟಿನ ಚಪ್ಪಳಿಗೆ ಎದರಿ ಹೇಳಿ ಜೊತೆ ಮರೆಸಿಕೊಂಡು ಕುಳಿತಿರುತ್ತಾರೆ ನಾನಾಗಿ ಅದರಾದ ನರ ಕುರಿಗಳ ಬಟ್ ನನ್ನ ತಂದೆ ತಾಯಿ ದೇವರಂತ ಮನುಷ್ಯರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ ನನ್ನ ತಂದೆ ತಾಯಿಗೆ ನಾವಿಬ್ಬರು ಅವಳಿ ಜವಳಿ ಮಕ್ಕಳು ಹುಟ್ಟಿದೆವು 8 ವರ್ಷದ ತನಕ ನಮ್ಮ ತಂದೆ ತಾಯಿ ಮತ್ತು ನಾವಿಬ್ಬರು ಹಾಲು ಜೇನಿ ನಿಂತಿದ್ದೆವು ಇಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ವಂಶವನ್ನು
ನಾಶ ಮಾಡಬೇಕೆಂದು ಪ್ರಯತ್ನಿಸಿದ ಕ್ರೂರ ವ್ಯಾಘ್ರ ಯಾರೆಂದು ಕಂಡು ಹಿಡಿಯಲೇಬೇಕೆಂದು 17 ವರ್ಷದಿಂದ ವಂಚು ಹಾಕುತ್ತಿರುವೆ. ನನ್ನ ತಂದೆ ತಾಯಿ ಮತ್ತು ನನ್ನ ಸೋದರರು ಬೆಂಕಿಯಲ್ಲಿ ಸುಟ್ಟು ಹೋದಂತೆ ಅವರ ತಂದೆ ತಾಯಿ ಮತ್ತು ಅವರ ಸೋದರರನ್ನು ನಾನು ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಹೆಚ್ಚಿನವರಿಗೆ ಬೆಚ್ಚವರಿ ರಾಯಣ್ಣರೇ ಅಲ್ಲ. ಮಾಡಿ ಕಂಡವರು ರಕ್ತ ಹೀರಿ ಹೋಗುತ್ತಿರುವ ಈ ಚಕ್ರವರ್ತಿ ಇಂದು ನನ್ನ ಬಲಗೈ ಬಂಧನದ ರಾಯಣ್ಣನಿಂದ ಕೋಟ್ಯಾಧೀಶ. ನನಗೆ ಎದುರಾಗಿ ನನ್ನ ಶ್ರೀಮಂತಿಗೆ ಸರಿಸಾಟಿಯಾಗಿ ನಿಲ್ಲುವ ಕುಂಡಿಗಳು ಯಾರೂ ಇಲ್ಲ ಈ ಸುತ್ತೇಳು ಹಳ್ಳಿಯಲ್ಲಿ. ಇಂದು ನಾಗೇಗೌಡರ ತಂಗಿ ನಾಗರತ್ನ ಇಂದು ಈ ಚಕ್ರವರ್ತಿ ಕಾಮದ ತಟ್ಟೆ ತುತ್ತಾಗಲೇಬೇಕು. ಓಹೋ, ಭತ್ತ ಬಲಿತ ಅಕ್ಕಿಯಂತೆ ಗೆರೆ ಬಿಚ್ಚಿ ಕುಳಿತಿರುವ ನಾಗರತ್ನ ಎತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ. ನಾಗರತ್ನ ನಿಲ್ಲು. ಯಾರು? ನಾನೇ ನಿಮ್ಮಣ್ಣನ ಸ್ನೇಹಿತ ಚತುರ ಚಕ್ರವರ್ತಿ. ನನ್ನ ನಿಲ್ಲಿಸಿದ ಕಾರಣ ಹುಟ್ಟುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಣ್ಣನ ಆಶ್ರಯದಲ್ಲಿ ಅರಿಗಿನಂತೆ ಬೆಳೆದು ಗೋಡಿಲ್ಲದ ಗಾಡಿಯಂತೆ ಒಂಟಿ ಬಾಳು ಸಾಗಿಸುತ್ತಿರುವ ಎಲ್ಲ ಬಾಳಿಗೆ ಬೆಳಗಾಗಬೇಕಂತ ನಿಲ್ಲಿಸಿದೆ. ಆ ನಿನ್ನ ಬೆಳಗಿನ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೋಟೆಲ್ ಹೋಗಲು ಬಂದಿಲ್ಲ ನಾಗರತ್ನ. ನಿನ್ನ ಹರಿಯದ ಯೌವನ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಶಕ ಸವಿದು ರಸ ತುಂಬಿ ನಿಂತಿರುವ ಈ ನಿನ್ನ ಗಲ್ಲಕ್ಕೆ ಮುತ್ತಿಟ್ಟು ನಿನ್ನನ್ನು ಒಲಿಸಿಕೊಳ್ಳಲು ಬಂದಿರೋನು ಈ ಚಕ್ರವರ್ತಿ. ನೋಡು, ನೀನು ಇದೇ ರೀತಿ ಹಾರಾಡಿದ್ದೆ ನಿಜವಾದ್ರೆ ಈ ವಿಷಯ ನಮ್ಮ ಅಣ್ಣನ ತಿಳಿಸಿ ನಿನ್ನ ಮೈ ಚರ್ಮ ಸುಲಿಸಿ ನನ್ನ ಕಾಲಿ ಚಪ್ಪಲಿ ಮಾಡ್ಕೋಬೇಕಂತ ದೇವರಿಗೆ ಹೇಳ್ತಾರ. ನನ್ನ ಮೈ ಚರ್ಮ ಸುಲಿಸಿ ನಿನ್ನ ಪಾದರಕ್ಷೆ ಮಾಡಿಸುವಷ್ಟು ಉಂಡರಿವೇನ ನಿಮ್ಮ ಅಣ್ಣನಾಗೇಗೌಡ. ಬಡವರ ಕತ್ತು ಕತ್ತರಿಸಿ ಬಡವರ ಹಣ ಆಸ್ತಿ ಕಸಿದುಕೊಂಡು ಶ್ರೀಮಂತಿಗೆ ಸಿಂಹಾಸನ ಮೇಲೆ ಬರ್ತಿರುವ ನಿಮ್ಮ ಅಣ್ಣನಾಗೇಗೌಡ ಅವನೊಬ್ಬ ಹೇಳಿ ಗಂಡಸು. ನಾವು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ನನ್ನ ಹಣಾಸ್ತಿಯನ್ನು ಎತ್ತಾಕಿಕೊಂಡ ನಿಮ್ಮ ಅಣ್ಣನಾಗೇಗೌಡ ಅವನೊಬ್ಬ ನರ ಸತ್ತ ಶಂಡಿನ ಮಗ ಗಂಡಸು. ಸೋಮನೆ ನನ್ನವಳಾಗಿ ಸುಖ ಕೊಡುವುದು ಬಾರೆ.
ಸಂಜೆಯ ಹೊತ್ತಿನಲ್ಲಿ ಮಾಡಿ ಮೇಲೆ ನಿಂತು ಪುಟಿ ಪುಟಿ ಬರುವ ಹರಿಯದ ಹುಡುಗನಿಗೆ ಕೈ ಮಾಡಿ ಕರೆದು ಸುಖ ಕೊಡುವ ಶ್ರೀಮಂತ ಎನ್ನುವ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮದುವೆ ಮುಂಚೆ ಮಿಂಡನಿಗೆ ಓಡಾಗಿ ಮರಳಿ ಬಂದು ಮದುವೆಯಾಗಿ ಗಣತಿ ಗಂಗಾವತಿ ಪ್ರಯೋಜ ಕೊಡುವ ಶ್ರೀಮಂತ ಎನ್ನುವ ಎಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ ಮೈಯಲ್ಲಿ ಹುಷಾರಿಲ್ಲಂದು ತಲೆ ಕಟ್ಟಿ ಮನೆಗೆ ಮಿಂಡನಿಗೆ ಗಟ್ಟಿ ಕೊಟ್ಟು ಬರುವ ಶ್ರೀಮಂತ ಎನ್ನುವ ಎಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ ಅಷ್ಟೇ ಅಲ್ಲ ಮಿಂಡನಿಗಾಗಿ ತಾಳಿ ಕಟ್ಟಿದ ಗಂಡನ ಕೊಂದವರ ಶ್ರೀಮಂತ ಸೂಳೆ ಎಷ್ಟಿಲ್ಲ ಈ ನಿನ್ನ 21ನೇ ಶತಮಾನದಲ್ಲಿ ಅವರಲ್ಲಿ ನೀನು ಒಬ್ಬನೆಂದು ತಿಳಿದು ಬಾರಲೇವ ಈ ಚಕ್ರವರ್ತಿ ಸೂಳೆಯಾಗಿ ಸುಂದರಿಯಾಗಿ ಏಯ್, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳಗೆ ಮಾತಾಡ್ತಾ ಇದೆಯಲ್ಲ ನಾಚಿಕೆ ಆಗಿರ್ಬೇಕು ನೀನು ಹೇಗೆ ಜನ್ಮಕ್ಕೆ ಆಚಿಕೆ ಲೇ ನಾಗರತ್ನ ರಂಬೆ ಊರ್ವಶಿ ಬೇಲಿ ಕೇರಿಕ್ಕಿಂತಲೂ ಹೆಚ್ಚು ರೂಪಲಾವಣ್ಯ ತುಂಬಿಕೊಂಡು ದರ್ಗಿಸಿದ ಬ್ರಹ್ಮನಿಗೆ ನಾಚಿಕಿಲ್ಲ ನನಗೆ ನನ್ನ ಕೈಯಲ್ಲಿ ಸಿಲುಕಿ ನಿನ್ನಂತ ಹೆಣ್ಣುಗಳ ಸುಖ ಸೆಳೆಯಲು ನನಗೆ ಏಕೆ ಬೇಕು ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ಮೆಟ್ಟಿನಿಂದ ಮನ್ಮತ ನಿನ್ನ ಶೀಲ ಸೆಳೆಯ ಬಿಡಲಾರೆ ಬಾರಲೇ ಬಾ ಒಂದು ಹೆಜ್ಜೆ ಮುಂದಕ್ಕಿಟ್ಟು ನನ್ನ ಮುಟ್ಟಿದ್ದೀರಿ ಜವಾದ್ರೆ ನನ್ನ ಕಾಲು ಚಪ್ಪಲಿ ಕೈಯಲ್ಲಿ ಬರಬೇಕಾಗುತ್ತೆ ನನಗೆ ಹತ್ತಿರ ನನಗೆ ಎಚ್ಚರ ಇರುವ ಹುಚ್ಚ ಹಾದರದ ಎಣ್ಣೆ ಈ ಸುಂದರವಾದ ಸುಸಂಜೆಯ ಸಮಯದಲ್ಲಿ ಹಚ್ಚ ಹರಸಿನ ಸಭೆಗೆ ತುಂಬಿಕೊಂಡ ಸೃಷ್ಟಿಯ ಸಭೆಗೂ ನಮ್ಮಂತ ಪ್ರೇಮಿಗಳ ಸ್ವಾಗತಿಸುತ್ತದೆ ಹಾಗೂ ಆ ಗಿಡದಲ್ಲಿ ಕುಂತಿರುವ ಹಕ್ಕಿ ಪಕ್ಷಿಗಳು ಒಂದಕ್ಕೊಂದು ಚೀಚುಮ್ಮನೆ ನೀಡಿ ಸಂತೋಷದಿಂದ ಆಡಿ ಕುಣಿದಾಡುತ್ತಿದೆ ನೀನು ಕೂಡ ಹಕ್ಕಿ ಪಕ್ಷಿಗಳಂತೆ ಈ ರಸಿಕನ ಕೈ ಹಿಡಿದು ಕುಣಿಯವರೇನು ನನ್ನ ನೈದಿಲೆ
ಇಷ್ಟೊತ್ತು ಇವಳೊಂದಿಗೆ ಕೂಡಿಕೊಳ್ಳದಿದ್ದು ಕನಸೋ ಇದೊಂದು ನನಸೋ? ಯಸ್, ಕನಸೇ ನಿಜ. ಬಟ್ ಕನಸಿನಲ್ಲಿ ಇವಳೊಂದಿಗೆ ಹಾಡಿ ಕುಳಿದಿದ್ದು ಮತ್ತಷ್ಟು ನನ್ನ ಕಾಮ ಕೆರಳಿತು. ಎಂದು ಘಟ ಬಿದ್ದರೂ ಚಿಂತೆ ಇಲ್ಲ, ಇವಳನ್ನು ಒಲಿಸಿಕೊಳ್ಳಲೇಬೇಕು. ನೋಡಿ ನಾಗರತ್ನ, ಕೊನೆಯದಾಗಿ ಹೇಳುತ್ತೇನೆ, ನೀನು ನನ್ನೊಳಗೆ ಸುಖ ಕೊಟ್ಟರೆ ಸರಿ, ಇರದಿದ್ದರೆ ನಿನ್ನನ್ನು ಹೊತ್ತು ಒಯ್ದು ನನ್ನ ಆಸೆ ಈಡೇರಿಸಿಕೊಳ್ಳಬೇಕಂತಲೇ ಬಲು ಎಚ್ಚರ. ನಿನ್ನ ದುರಾಸೆಗೆ ಬಲಿ ಆಗುತ್ತೆ ಹೆಣ್ಣು ನಾನಲ್ಲ. ಅದು ಏಕೆ ಸಾಧ್ಯವಿಲ್ಲ ಅಂತ ನಾನು ನೋಡಿ ಬರ್ತೇನೆ. ಬಾರಲೇ ಪಾಪಿ, ಶ್ರೀಮಂತ ತಂಗಿಯಾದ ನನ್ನ ಕೆನ್ನಿಗೆ ಮುದ್ದಿಸಿ ನನ್ನನ್ನು ಪ್ರೀತಿಸೋದ ಕರಿತಾ ಇದೆಯೇನೋ? ಲೇ ಶ್ರೀಮಂತ ಹೆಣ್ಣೆ, ಹುಲಿಯಾರುಂಡು ಗಂಡಿನ ಪುಣ್ಯನತ್ರ ಈ ಚಕ್ರವರ್ತಿ ಕೆನ್ನೆಗೆ ಬಾರಿಸಿದೆಯೋ? ಶ್ರೀಮಂತ ಸೋಳೆ ಮುಗಿತೋಡಿನ ಶೀಲದ ಕಥೆ. ಈ ಚಕ್ರವರ್ತಿಯ ಪ್ರೇಮ ಸ್ವಲ್ಲಾಪದಲ್ಲಿ ಬಂಡಾರಿಯ ಖುಷಿ ಪೌತ್ರರಂತ ಹುಡಿಯ ಖುಷಿ ಪೈಲವಾನಂತೆ ಅಡ್ಡ ಬಂದ ನೀ ಯಾವಲೇ ಹೈವಾನ? ಹಣವಂತರ ಮರಿಮಂತ ಹೈವಾನರನ್ನು ಮಂಡ್ಯದ ಹರಿಯುವಂತೆ ಒಂದು ಬುದ್ಧಿ ಗೆಲ್ಲಿಸಲು ಸಮರಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ನಿನ್ನ ಪಾಲಿನ ಅಮರಾಯ ಅಲಿಯಾಸ್ ಹುಲಿರಾಯ. ಬರ ಹುಲಿಯ ಶಾಲೆಗೆ ನಿಮ್ಮ ದಡಕಾಯ್ತರಿಗೆ ಅವನು ಕೆಲರೆ ಒಟ್ಟಂಗಿ ಸಾರೆ ಸೊಟ್ಟು ಹೊಡೆದು ಕ್ರಾಂತಿ ಹುಲಿ. ಕ್ರಾಂತಿ ಹುಲಿ. ಲೇ ಕನಕ, ಹಾಲು ಮತ್ತು ಅಮ್ಮೀರ ಏಳಿಗಾಗಿ ಸಿಡಿದದ್ದು ಕ್ರಾಂತಿ ಹುಲಿ ನಾನೆಂದು ನೀನು ನನ್ನೊಂದಿಗೆ ವೈರದ್ದು ಸಾಧಿಸಲು ಬಂದರೆ ಇನ್ನ ಹೆಣ ಬಿಡುವುದು ಈ ಚಕ್ರವರ್ತಿಯ ಕೈಯಲ್ಲಿ. ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಕೊಟ್ಟು ಹೊರಟುವಾಗ. ಕೈಲಾಗದ ಹೇಳಿಯಂತೆ ನಿನಗೆ ಬಿಟ್ಟು ಕೊಟ್ಟು ಹೊರಟು ಹೋಗಲು ಬಂದಿರ ಚಕ್ರವರ್ತಿ. ಈ ಕನಕನ ಹೆಣ ಬಿದ್ದರೂ ಚಿಂತೆ ಇಲ್ಲ, ನಿಮ್ಮಂತ ಧನಿಕರ ದರ್ಪಕ್ಕೆ ತುತ್ತಾಗಲು ಒಂದಾದ ಹೆಕ್ಕ ಹರೆಯದ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಾಪಾಡುವುದೇ ಈ ಗಂಡಗಲಿ ಕನಕನ ಹೊಟ್ಟು ಗುಣ. ಒಟ್ಟು ಗುಣ. ಲೇ ಕನಕ, ಆ ಹುಟ್ಟು ಗುಣದ ಅಟ್ಟು ಹೋಗಿ ಹುಲಿರಾಯ ನಾನೆಂದು ಚಕ್ರ ನಾಣ್ಯ ಸಲಗಾದ ಈ ಚಕ್ರವರ್ತಿಗೆ ಎದುರಾದರೆ ನೆಲ ಕಾಣದ ಇಲಿಯಾಗಿ ಸತ್ತು ಹೋಗಿವೆ ಈ ಚಕ್ರವರ್ತಿಯ ಕೈಯಲ್ಲಿ. ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗು. ಕೊನೆಯದಾಗಿ ಹೇಳುತ್ತೇನೆ ಕನಕ, ಇಲ್ಲಿಂದ ಕಾಲ್ ತೆಗೆ. ಇರದಿದ್ದರೆ ಇದೇ ಪಿಸ್ತೂಲಿ ನಿನ್ನ ನೆನೆಗುಂಡಿಗೆ ಸೇರಿ ಈಜಿ ರಕ್ತ ಕುಡಿಯ ಮಗನೇ, ಬಲ ಹುಷಾರು ಮಗನೇ. ಚಕ್ರವರ್ತಿ ನೀನು ಪಿಸ್ತೂಲಿಗೆ ಹೆದರಲು ಈ ಕನಕನ ಕೈಲಾಗದ ಹೇಳಿ ಅಲ್ಲ. ಅವರಿವರಿಗೆ ನಿನ್ನ ಪಿಸ್ತೂಲ್ ತೋರಿಸಿ ಹೆದರಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುಡಾರಿ ಎಂದು ತಿಳಿಯಬೇಡ. ನಿನ್ನಂತ ಬಾಂಡ ಪುಂಡರ ಶಿಖರದ ಮೇಲೆ ಕುಳಿತು ಭಂಡಾರದ ಬಾವುಟ ಹಾರಿಸಲು ಇವನು ಭೂಮಿಗೆ ಬಂದ ಭಗವಂತ ಗಂಡುಗಲಿ ಪುಂಡ ಕನಕ. ಏ ಬಡಕುಂಡಿ ಕನಕ, ಭಂಡಾರದ ಬಾವುಟ ಆರಿಸಲು ನಿನ್ನಂತ ಎಷ್ಟೋ ಜನ ಗಂಡುಗಲಿ ಪುಂಡರು ಈ ಚಕ್ರವರ್ತಿಯ ಕ್ಷೇಮ ಚಕ್ರದ ಬಲೆಯಲ್ಲಿ ಸಿಲುಕಿ ಸತ್ತು ಸುಡುಗಾಡ ಸೇರಿದ್ದಾರೆ ಈ ಚಕ್ರವರ್ತಿಯ ಕೈಯಲ್ಲಿ. ಒಲು ಎಚ್ಚರ. ನನಗೆ ಎತ್ತರ ಹೇಳ ಹುತ್ತ ನಾಡಿನ ಚಕ್ರ ಪಡೆ ಚಕ್ರದ ಬಲೆಯಲ್ಲಿ ಸಿಲುಕಿ ಸತ್ತು ಸಾಯಲು ಚಕ್ರಯುಗದಲ್ಲಿ ನುಗ್ಗಿ ವೈರಿಗಳ ಜೊತೆ ಹೋರಾಡಿ ಮರಳಿ ಬರೋದು ಗೊತ್ತಿಲ್ಲವೇ ವೀರ ಮರಣ ಅಪ್ಪಿದ ಅಭಿಮಾನಲ್ಲ ಈ ಕನಕ.
ಸಿಂಹ ಗರ್ಜನೆಯನ್ನು ಚಕ್ರವರ್ತಿ ಮತ್ತೊಮ್ಮೆ ಸದರವಾನಾಗೆ ನೋಡಲು ಕೆಟ್ಟ ಹೆಸರನ್ನು ಮತ್ತೆ ಎತ್ತಿದರೆ ಅವನಿಗಿಂತ ಮುದ್ದಿನಿಲ್ಲ ರುಂಡ ಕಡೆದು ನನ್ನ ಹೊಟ್ಟೆಯಲ್ಲಿ ಉರಿದ್ರ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳಬೇಕಾಗುತ್ತದೆ. ನೋಡು ಚಕ್ರವರ್ತಿ, ಇದರ ಕಾರಣವಾಗಿ ನೀನು ಈ ಕನಕರ ಕೋಪದ ಕೆಂಡಕ್ಕೆ ಅವಧಿಯಾಗಿ ಸತ್ತು ಹೋಗಬೇಡ. ಮರ್ಯಾದೆಯಿಂದ ಹೇಳುತ್ತೇನೆ, ನೀನು ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಜಡದಲ್ಲಿ ಕಡಿದು ಚೆಲ್ಲುವೆ ನಿನ್ನ ಕಬ್ಬಿದ ದೇವನು. ಇದು ಆ ನನ್ನ ಕುಲದೇವರ ಮೇಲಾಣೆ ಸತ್ಯ. ಏ ಕನಕ, ಇಂದು ಈ ಚಕ್ರವರ್ತಿ ಮಾಡುತ್ತಿರುವ ಕಾರ್ಯಕ್ಕೆ ಕಾಲಿಗೆ ಚರ್ಪಾಯಿ ಅಂತ ಬಂದ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರಳೆಂದು ತಿಳಿಯಬೇಡ ಮಗನೇ. ಇದರ ಪ್ರತಿಕಾರದ ಸೇಡು ನಾ ಹೀಗೆ ತೀರಿಸಿಕೊಳ್ಳದಿದ್ದರು ಮುಂದೆ ಶಿವನಾಗ ಕವಿ ಕೇಸರಿ ಹಂಪಿ ಬಳಿ ಬಸವಕುಮಾರ್ ರಚಿಸಿರುವ ಜೇಡರಿ ಜಯಿಸಿದ ಹೆಪ್ಪುಲಿ ನಾಟಕ ಪ್ರಯೋಗದಲ್ಲಿ ನಾಗೇಂದ್ರ ಎಂಬ ಕಲಾನಾಯಕನಾಗಿ ಬಂದು ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಂಡೆಯ ಗರುಡ ಚಲದಂಕ ಮಲ್ಲ ಚಕ್ರವರ್ತಿನೇ ಅಲ್ಲ. ಬರ್ತೇನೆ ಮಗನೇ. ಮಗನೇ ಹೋಗು. ನೀ ಹೇಳಿದ ಜನಿನಲ್ಲಿ ಜನಿಸಿದ ಹೆಪ್ಪುಲಿ ನಾಟಕ ಪ್ರಯೋಗದಲ್ಲಿ ನಾನು ಶಿವನೆಂಬ ನಾಯಕನಾಗಿ ಬಂದು ನಿಮ್ಮಂತ ಬಂಡ ದರ್ಪ ಅಡಗಿಸಿದ್ದರೆ ನನ್ನ ಹೆಸರು ಕನಕನೇ ಅಲ್ಲ. ನಾಗರತ್ನ, ನಾನಿನ್ನು ಬರುತ್ತೇನೆ. ನಿಲ್ಲು ಕನಕ, ನಿಲ್ಲು. ಯಾಕೆ? ನೋಡಿ, ಆ ಕುಟುಂಬದ ಕೈಯಿಂದ ಪಾದ ಮಾಡುತ್ತೆ ನಿಮಗೆ ತುಂಬಾ ಧನ್ಯವಾದಗಳು. ನಿಮ್ಮ ಧನ್ಯವಾದಕ್ಕೆ ಈ ಕನಕನ ಪ್ರತಿ ಧನ್ಯವಾದಗಳು. ನೋಡಿ ಕನಕ, ಎಂದು ನೀವು ನಮ್ಮ ಮನೆಗೆ ಬಂದು ನನ್ನ ಕೆನ್ನಿಗೆ ಮುದ್ದು ಕೊಟ್ಟು ಆಗಲೇ ನನ್ನ ಮನಸ್ಸನ್ನೇ ನಿಮ್ಗೆ ಕೊಟ್ಟಿದ್ದೀನಿ. ಬೇಗ ನನ್ನ ಕೇಳಿದ ನಿಮ್ಮ ಸತ್ಯವಾಗಿ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಅಡಿಯಲ್ಲಿ ಎದ್ದೇಳು ನಾಗರತ್ನ, ಎದ್ದೇಳು. ಆದರೆ ನಮ್ಮಿಬ್ಬರ ಈ ಪ್ರೀತಿಗೆ ನಿಮ್ಮಣ್ಣ ನಾಗೇಗೌಡ ಒಪ್ಪದಿದ್ದರೆ ನೋಡಿ, ಒಂದು ವೇಳೆ ನಮ್ಮಣ್ಣ ಈ ಪ್ರೀತಿಗೆ ಒಪ್ಪಳದೆ ಹೋದ್ರೆ ಹುಟ್ಟು ಬಟ್ಟೆ ಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆಯಲ್ಲಿ ಜೀವನ ಸಾಕ್ತೇನೆ. ಈ ಮಾತು ಸತ್ಯ. ಐ ಲವ್ ಯು ಕನಕ, ಐ ಲವ್. ಆಯ್ತು, ಹೆಣ್ಣಾದ ನೀನೇ ಅಂದದ ಹೇಳುತ್ತದೆ. ನನ್ನ ಕೈ ಹಿಡಿದು ಈ ಕನಕನ ರಾಣಿಯಾಗಲು ಸಿದ್ಧವಾಗಿ ನಿಂತಿರುವೆಂದಾದ ಹೆಣ್ಣು ಕುರಿ ಹಾಲು ಕುಡಿದು ಮೀಸೆ ಹೊತ್ತ ಗಂಡಸನಾದ ನಾನೇಕೆ ನಿನ್ನ ಕೈ ಹಿಡಿಯಲು ಸಿದ್ಧನಾಗಿ ನಿಲ್ಲಬಾರದು? ಬಾ ನಗರಕ್ಕ, ಈ ಕನಕನ ಬಾಳಿಗೆ ಬೆಳಕಾಗಿ. ಕನಕ, ಹಿಂಡು ಕುರಿಯ ಕಾಲು ಹಿಡಿದು ಗಂಡಗಚ್ಚಿ ಹಾಕಿ ನಿಂತಿರುವ ನಿನ್ನಂತವನನ್ನು ಆ ದೇವರಿಗೆ ಜೋಡಿ ಮಾಡ್ತಿರೋದು ನನ್ನ ಪೂರ್ವಜನದ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಐ ಲವ್ ಯು ಕನಕ. ಹಾಗಾದರೆ ನುಡಿಸು ನಿನ್ನ ಮಧುರ ಕಂಠದ ಒಂದು ಇಂಪಾದ ಗೀತೆ.
ಹಾದಿಯ ಹೊಲ ನೋಡ ಗೋಧಿಯ ತೆರೆ ನೋಡ ಗೋರಿ ಹಾದಿಯ ಹೊಲ ನೋಡ ಗೋಧಿಯ ತೆನೆ ನೋಡ ಗೋರಿ ಮೇಸಿನಿ ನೋಡ ಗೋರಿ ಮೇಸಿನಿ ನೋಡ ಎಲೆಗಳತಿ ಮೀಸಿ ತಿರುವಿನಿ ಹುರಿ ನೋಡ ಗೋರಿ ಮೇಸಿನಿ ನೋಡ ಎಲೆಗಳತಿ ಮೀಸಿ ತಿರುವಿನಿ ಹುರಿ ನೋಡ ಛೇ ಛೇ ಸಾಕಾಗಿ ಹೊಳತ್ರಿ ದಿನಕ್ಕೊಂದು ವಿಷಯ ಹಾಕಿ ತಿರುಗಿ ರಗಡ್ ರದ್ದಾಗಿ ಈ ಒಕ್ಕಲತನ ದಂಧೆ ಮಾಡಾಕ್ ನಿಂತಿ ನೋಡ್ರಿ. ಕರೆಂಟ್ ಹೋದ ಟೈಮಲ್ಲಿ ಹುಡುಗಾಗಿಲ್ಲ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗಾಗಿಲ್ಲ ಮಕ್ಕಳಲ್ಲಿ ಮನಸ್ಸು ಎಣ್ಣ ಹುಟ್ಟಿದ ಯಾ ನನ್ನ ಮಗ ಬೆನ್ನು ಹತ್ತಾನ, ಯಾ ನನ್ನ ಮಗ ಹಿಂದೆ ಬರ್ತಾನ, ಯಾವ ಮಳೆ ಮಾಡ್ತಾನು, ಯಾವ ಬರಗೆಟ್ಟ ಮಗ ನೋಡ್ತಾನು ಗೊತ್ತಾಗದು. ಯಾಕ ಮಂಗ್ಲಿ ಏನೋ ಒಟ್ಟ ಪಿಟಿ ಶುರು ಮಾಡಿ ಎಲ್ಲ ಮತ್ತೇನ ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ ಬಾಯಿಲೆ. ನಮ್ಮ ಅಂತರ ಹುಡುಗಿಯರ ಜೀವನ ಬಾಳ ಬಾಳ ಕೆಟ್ಟೋಣ. ಯಾಕ ಮಂಗ್ಲಿ ಏನಾತು ಏನಂತ ಕೇಳಕತ್ತಿಲ್ಲ, ನೀನ್ ನನ್ನ ಮಕ್ಕಳ ಹುಡುಗಿ ಅಂತ ಹೇಳಿ ದೇವ ದರ್ಶನ ತಗೋಬೇಕಂತ ಹೊಂಟಿದ್ದೆ. ಜನಪದ ಮಗ ಹೋಗಕ್ ಕೂತಿದ್ದ, ಅವ ಏನ್ ನನಗೆ ಗೊತ್ತನ, ಏನಂದ? ಅಯ್ಯೋ ನಾನು ನೋಡಿ ಕಣ್ಣು ಹೊಡೆದು ಮಳ್ಳ ಮಾಡಿ ಸಂತೆ ಕೈ ಹಾಕಿ ಆ ತಳ್ಳಿಕೇರಿ ಹನುಮಂತ ಮಾವನ ಮಗ ಶಿವ್ಯ ನಿನ್ನ ಕಣ್ಣು ನೋಡ ಸೊನ್ನೆ ಮಾಡಿದ್ರು ನೀ ಸುಮ್ಮನ ಬಂದೆ. ಸುಮ್ಮಿರ್ತೀನಿ ಅಂತ ಹೇಳಿ ನಾ ಸುಮ್ಮನಿಲ್ಲ. ಸಿಟ್ಟು ಬರಬಾರ್ದು ಬಂದು ಕೈಯಾಗ ತಗೊಂಡೆ ಜೊಬ್ಬರ್ ನನ್ನ ಮಗನ ಹಳ್ಕ ನನ್ನ ಮಗನ ಮಾವೇಲ್ಲ ಮಾಡಿ ಕಣ್ಣು ಹೊಡೆದು ಸೊನ್ನೆ ಮಾಡಿ ಸಂಧ್ಯಾ ಕರಗತ್ತೆ ಅಂತ ನಿಂತು ಏನಾತ ತಳಗಡೆ ಕಿಲಾರಟ್ಟಿ ಹನುಮಂತ ಮಾವನ ಮಗ ಶಿವ ಸ್ಥಿತಿ ಏನಾತು? ಅದ ಇನ್ನೂ ಏನೇ ಇಲ್ಲ, ನಾ ತಗೊಂಡದ ಆಟ ಹಿಂದ ಮುಂದ ದಿಕ್ಕು ದಪ್ಪಿಲ್ಲ ಓಡ ನೋಡು. ಅಂದ್ರೆ ನೀ ಬಾಳ ಬಿರುಸದಿ ಅಂದಂಗಾತು. ಬಿರುಸ ಅಷ್ಟ ಅಲ್ಲ, ನನ್ನ ಸುದ್ದಿ ಬಂದ್ರ ನೋಡಿಲೆ ಮಾರ ಕೆತ್ತಂಗ ಹೊಡೆದ ಕೆತ್ತಿದ ಸೊರ್ಬೇಕ ಮಾಡ್ತೇನ. ಅಲ್ರಿ ದೈವ, ಈಕಿ ಹೇಳೋ ಮಾತು ಕೇಳಿ ನನಗೂ ಜ್ವರ ಬರಕತ್ತಾವು. ಈಕಿನ ನಾನು ಲವ್ ಮಾಡ್ತೀನಿ ಅಂತ ಕೇಳ್ಬೇಕಂತ ಮಾಡಿದ್ದೆ. ಆದ್ರ ಈಗ ಏನು ಕೇಳೋದು ಬೇಡ, ಮುಂದ್ ಸಮಯ ಸಿಕ್ಕಾಗ ಕೇಳಿದ್ರಾತು. ಯಾಕೋ ಗೆರಪದಲ್ಲಿ ಏನಾಯ್ತು? ಏನು ಇಲ್ಲ ಮಂಗ್ಲಿ, ನೀ ಎಲ್ಲಾ ಬಿಟ್ಟು ಕುರ್ಪಿ ಹಿಡಿದು ಕಳೆ ತೆಗಿಯಕ್ ಬಂದಿಲ್ಲ ಯಾಕ? ಮತ್ತೆ ನೀನೇ ಎಲ್ಲ ಬಿಟ್ಟು ಬರ್ಕೊಂಡು ಹಾಕೊಂಡು ಒಳ್ಳೆ ಚಂದ ಬನ್ನಿನ ಮ್ಯಾಗ ಬಂದಿರಿ ಯಾಕ? ಯಾಕಂದ್ರ ನಾವು ಮೊದಲ ರೈತನ ಮನೆ ಕಟ್ಟಿಗೆ ಹೊಂದಿದಾಗ
ನಾವು ಮೊದಲ ರೈತರ ಮನೆತನದವರು ನಮಗೆ ಯಾವ ಕೆಲಸನೂ ಸೂಟ್ ಆಗಂಗಿಲ್ಲ ಅಂತ ಹೇಳಿ ಹೊಲದಾಗ ದುಡಿದು ಹೊಟ್ಟೆ ತುಂಬಿಸ್ಕೋತಾತಂತ ಈ ಕಮ್ತ ಮಾಡಕತ್ತೀನಿ ನೋಡು. ಅಂತ ಅಡ್ಡಿ ಇಲ್ಲ ರೀ, ನಂದು ಅದ ಸ್ಟೋರಿ, ನಿಂದು ಅದ ಸ್ಟೋರಿ. ಹಂಗಾದ್ರೆ ಇಬ್ಬರು ದಾರಿನ ಒಂದ ಆತಲ್ಲ, ಒಯ್ಯ ಒಂದು ಇತ್ತು ಸಿಗಲಿಗಿಲಿ. ಇಬ್ಬರು ಕೂಡ ಸುಕ್ಕಿಪ್ಪ ಚಾಲೋ ಮಾಡಿ ಇಬ್ಬರು ಕೂಡ ಹೊಲ ತುಂಬ ಹಾರಾಡೋಣ. ಹಣೆಯಿಂದ ಮಣಿವರೆಗೂ ಮುನಿಯಿಂದ ಅಡಿವರೆಗೂ ಈ ನಾಗೇಗೌಡನ ಎಲ್ಲಾಕಿ ತುಂಬಿಗಳು ಯಾರಿಲ್ಲ ಈ ಜಗದಲ್ಲಿ. ಒಂದು ಯಾವನಾದ್ರೂ ಹುಟ್ಟಿದರೆ ಈ ಗಂಡು ಉಳಿಯೋದ ಈ
ನಾನು ನಾಲ್ಕು ಗೆಳತಿ ಕ್ಲಬ್ ಡ್ಯಾನ್ಸರ್, ಹೆಸರು ಕಾಮಿನಿ ಅಂತ. ಓಹೋ, ಇವಳು ನನ್ನ ತಂಗಿ ನಾರತ್ನ ಗೆಳತಿನಿ. ಏನು ಇವಳ ಸೌಂದರ್ಯ! ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಇನ್ನು 10 ಬಾರಿ ನೋಡಿ ಸೋಬೇಕೆನ್ನುತ್ತದೆ ಇವಳ ಸೌಂದರ್ಯವನ್ನು. ಇವಳು ಕಾಮಿನಿ, ನಾನು ನಿನ್ನ ಗೆಳತಿಯ ನಾರತ್ತನ ಅಣ್ಣ. ಈ ಊರಿನ ಭಾರಿ ಶ್ರೀಮಂತ ನಾಗೇಗೌಡ ಅಂತ ನನ್ನ ಹೆಸರು. ನೀವು ನಾಲ್ಕ ಅಣ್ಣ, ತುಂಬಾ ಸಂತೋಷ. ಹಾಗಾದ್ರೆ ಈಗಾದ್ರೂ ನನ್ನ ನಮಸ್ಕಾರವನ್ನು ಸ್ವೀಕಾರ ಮಾಡ್ತೀರಾ? ಕಾಮಿನಿ, ನಿನ್ನಂತ ನಮಸ್ಕಾರ ತೆಕ್ಕಳಿಸಲು ನಿನ್ನಂತ ಹರಿದ ಹೆಣ್ಣುಗಳು ಸ್ನೇಹ ಕಳೆದುಕೊಳ್ಳೋ ಹುಚ್ಚ ನಾನಲ್ಲ, ನಿನ್ನಂತವರಲ್ಲ ಈ ನಾಗೇಗೌಡ. ಓಹೋ, ಈ ಗೌಡನನ್ನು ನಾನು ಪ್ರೀತಿಸುವ ನಾಟಕ ಮಾಡಿ ನನ್ನ ಬಲಿಯಲ್ಲಿ ಹಾಕಿಕೊಂಡು, ನಾನು ನಿಜವಾಗಿ ಪ್ರೀತಿಸುವ ಹುಲಿಯನನ್ನು ನಾನು ಬಲಿಯಲ್ಲಿ ಹಾಕಿಕೊಳ್ಳಲೇಬೇಕು. ಹಾ, ನೀವರ ಮಾತಿಗೆ ನಾನು ಒಪ್ಕೊಂಡಿದ್ದೇನೆ ಗೌಡ್ರೆ. ಹಾ, ಅಂದ ಹಾಗೆ ನಾನು ಬಂದು ಇಷ್ಟೊತ್ತಾದ್ರೂ ಮನೆಯಲ್ಲಿ ನಿಮ್ಮ ಕೈ ಕಾಣ್ತಾ ಇಲ್ವಲ್ಲ? ನಾನು ಕೈಲಿ ಯಾಕೆ ಮನೆಯಲ್ಲಿ ಇಲ್ವಾ? ಕಾಮಿನಿ, ಯಾರಿಲ್ಲ ಈ ಸಮಯದಲ್ಲಿ ನನ್ನ ತಂಗಿ ನಾರತ್ನ ಏಕೆ ಬೇಕು? ಏಕೆ ನಾನಿಲ್ಲವೇ? ಓಹೋ, ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡು ಕಾಮಿನಿ, ನನಗೆ ಸುತ್ತಿ ಬಳಸಿ ಮಾತನಾಡಿದ ಅಭ್ಯಾಸವಿಲ್ಲ. ನೇರವಾಗಿ ಒಂದೇ ಮಾತನ್ನ ಕೇಳುತ್ತೇನೆ, ನೀನು ನನ್ನ ಪ್ರೀತಿಸುವೆಯಾ? 9 ಹಳ್ಳಕ್ಕೆ ಬಿತ್ತು. ಅಂದಾಗೆ ನಾನು ಏನು ಬಯಸಿದನೋ ಅದೇ ಆಗಿ ಹೋಯಿತು. ರೋಗ ಬಯಸಿದ್ದಕ್ಕೂ ಡಾಕ್ಟರ್ ಹೇಳಿದ್ದಕ್ಕೂ ಎಲ್ಲ ಒಂದೇ ಆಗಿ ಹೋಯಿತು. ಯಾಕೆ ಕಾಮಿನಿ ಮೂಕಾಗಿ ನಿಂತು ಬಿಟ್ಟೆ? ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಹಣ್ಣು ಕಾಯು. ಕೇಳೋ ಪ್ರಶ್ನೆಗೆ ಹಣ್ಣು ಅಂತ ತಿಳ್ಕೊಳ್ಳಿ ಗೌಡ್ರೆ. ಹಾಗಾದರೆ ನೀನು ಈ ಗೌಡನನ್ನು ಪ್ರೀತಿಸುವೆಯಾ? ಎಸ್, ಖಂಡಿತವಾಗಿ ಪ್ರೀತಿಸ್ತಾ ಇದ್ದೇನೆ. ಹಾಗಾದರೆ ಸುರಿಸುವೊಂದು ಸುಮಧುರ ಗೀತೆಯನ್ನು. ಗೌಡ್ರೆ, ಅನುರಾಗ ಬಂದನ 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 ಬಂದನ.
ಕಾಮಿನಿ, ನನ್ನ ತಂಗಿ ಒಳಗಡೆ ಇದ್ದಾಳೆ. ನಡೆ ಒಳಗೆ. ಹೋಗು ಹೋಗು ಕಾಮಿನಿ, ಹೋಗು. ನಿನಗೇಗ ಗೊತ್ತು ಈ ಗೌಡನ ಬೂಜಿದ ಮಚ್ಚದ ಕೆಂಡವೆಂದು? ನಿನ್ನ ಪ್ರಶ್ನೆ ನಟನೆ ಮಾಡಿ ನಿನ್ನ ದೇಹ ಒಂದೊಂದು ಅಂಗಾಂಗ ಅನುಭವಿಸಿ ನಿನ್ನ ಶೀಲ ಸವಿದು ನಿನ್ನ ನಾಯಿ ಮುಟ್ಟಿದಂತ ಮಡಿಕೆಯಂತೆ ಮಾಡಿ ಈ ಭೂಗದ ಲೋಕದಿಂದ ಎತ್ತಗಿರಿ ಮಾಡುವುದ ಈ ನಾಗಗುಣದ ಹುಟ್ಟುಗುಣ. ಎಲ್ಲಿ ಹುಡುಗಲಿ ಹುಟ್ಟಿದ ನನ್ನ ಅದನ್ನು ಲವ್ ಆತು ಲಪಟಾತು ಮಣ್ಣಿನ ಮುಡುಗಿ ಮದಿವಾತು. ಲವ್ ಆತು ಲಪಟಾತು ಮಣ್ಣಿನ ಮುಡುಗಿ ಮದಿವಾತು. ಮದುವೆಗೆ ಮಾತ ಕರೆತಿದ್ದಳು. ಅಲ್ರಿ ದೈವ, ಸರಿಯಾಗಿ ಮಳೆಯಾಗಿ ಬೆಳೆ ಬಂದಿದ್ರ ನಮಗ್ಯಾಕಿಂತ ಪರಿಸ್ಥಿತಿ ಬರ್ತದ ನೋಡ್ರಿ. ಈ ಸಲ ಗಡ್ಡಿ ಬ್ಯಾಡಿ ಮೆಣಸಿನ್ಕಾಯಿ ಹಾಕಿ ನಮ್ಗೆ ಈ ಪರಿಸ್ಥಿತಿ ಬಂದ್ಬಿಟ್ಟೈತ್ರು. ಯಪ್ಪ ಬಂದ್ಬಿಟ್ಟೈತಿ. ನೀ ಆಗಿದೆ ಶೃಂಗಾರ मुझे तेरी कैसा लगा ಏನ ಮಂಗಲಿ ಕೈಯಲ್ಲಿ ಬುತ್ತಿಡ್ಕೊಂಡ್ ಸಂತಿಗೆ ಹೊಂಟಿ ಏನ? ಚಂದ್ರಿ ಅಂತ ಅಯ್ಯೋ ಹಣೆ ಬರ ಏನ್ ಕೇಳ್ತಿ? ಮಳಿ ಬೆಳಿ ಎಲ್ಲಿ ಇಲ್ಲ. ಚಂದ ಮಳಿ ಬೆಳಿ ಆದ್ರ ಹೊಲ ಕೆಲಸ ಮಾಡ್ಬೇಕಂದ್ರೆ ಮಳಿ ಇರ್ಲಾರ್ಕ ಕಾಮಗಾರಿ ಕೆಲಸ ಕೊಂಡು ನೋಡಿದ್ವಿ. ಮತ್ತೆ ಹೊಂಟಿ ಮತ್ತೇನ್ ಮೇಲೆ ಯಾವ ಕಾಮಗಾರಿ ಕೆಲಸ ರೋಡಿನ ಕೆಲ್ಸಕ್ಕಂತ ಹೊಂಟಿನ ಈಗ ಎಲ್ಲಿ ನಡ್ಬೇಕಂದ್ರ ಆ ಕಾಮಗಾರಿ ಕೆಲಸ ಸವದತ್ತಿ ರೋಡು ಜಾರಕಟ್ಟಿ ಬಾವಿ ಮಗ್ಳ ದಿನಕ್ಕೊಬ್ಬರಿಗೆ ಪಗಾರ ಅಷ್ಟ. 16 ಹೆಣ್ಣಾಳಿಗೆ 316 ಆದ್ರ ಗಂಡಾಳಿಗೆ 632 ರೂಪಾಯಿ ಆಯ್ತಲ್ಲ. ಗಂಡಾಳಿಗೆ ಬೇರೆ ಇಲ್ಲ, ಇಬ್ಬರಿಗೆ ಅಷ್ಟ. ಮತ್ತೇನ್ ಪಗಾರ ಗಂಡಾಳಿಗೆ? ಗಂಡಾಳಿಗೆ ಅಷ್ಟ ಪಗಾರ, ಹೆಣ್ಣಾಳಿಗೆ ಅಷ್ಟ ಪಗಾರ. ವಾರ ಕೊಡ್ತಾರೆ ಏನ್ ಪಗಾರ? ತಿಂಗಳ ಕೊಡಂಗಿಲ್ಲ, ಪಾಸ್ಬುಕ್ ಜಮಾ ಮಾಡ್ತಾರ. 15 ದಿನಕ್ಕೊಮ್ಮೆ ತಿಳುವಳಿ ಕೊಟ್ರ ಒಟ್ಟಿಗೆ ಕ್ಯಾರ ಕೊಡೋದೇನ? ಇನ್ನೇನು ನೀನು ನೋಡಿಲ್ಲ, ಎಲ್ಲ ಅವರು ಕೊಡ್ತಾರ. ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟ, ಗೊತ್ತೈತಿಲ್ಲ? ಅವ್ರು ಹೇಳ್ದಂಗೆ ಕೇಳಿ ದುಡ್ಡು ಬರೋಷ್ಟೇ ಅಲ್ಲ. ನೀವೊಂದು ಕೆಲಸ ಮಾಡಬೇಕು, ಚಾಲು ಮಾಡು, ಎಲ್ಲ ಕೊಡ್ತಾರೆ. ಯಾಕೆ ಬರ್ಬೇಕಂತ ಮಾಡಿ ಕೆಲ್ಸಕ್ಕ ಹಂಗಾರ ಇಬ್ರು ಕೂಡ ಹಂಗೆ ಹೇಳ್ಕೊಂಡು ಇಬ್ರು ಕೂಡ ಕೆಲ್ಸಕ್ಕೆ ಹೋಗೋಣ. ತಗರ ಜಲ್ದಿ ನೀನು ಬಾ. ನಡಿ ಹೋಗೋಣ. ಹಾಕ ಹಾಕ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ.
ತಪ್ಪಿಗೆ ತಪ್ಪಿಸಿಕೊಂಡಿರಬಹುದಂತ ಕಾಣುತ್ತದೆ. ಈ ರಾಯಣ ಜಗತ್ತನ್ನ ಕಿತ್ತಾಕಿದರೂ ಕೈ ಕೊಟ್ಟವರು ಯಾರಿದ್ದಿಲ್ಲ. ನೀನು ನನಗೆ ಮೋಸ ಮಾಡಿದೆಯಾ? ಕುತ್ತೆ ನಿನ್ನೆಲೆ ಬಗೆದು ನನ್ನ ನಾಡಿಯನ್ನು ಕಿತ್ತಾಕಿ ನಿನ್ನ ದೇಹವನ್ನು ಕರಕಲಾಡಿಸುತ್ತಿದ್ದರೆ ನಾನೇಕೆ ಹುಟ್ಟಬೇಕು ಈ ಭೂಗತ ಲೋಕದ ದೊರೆಯಾಗಿ? ಹಿಂದೇಕೋ ನನ್ನ ಮನಸ್ಸು ಸರಿಯಿಲ್ಲ. ನನ್ನಿಂದ ತಪ್ಪಿಸಿಕೊಂಡು ಶತ್ರುನಾಶಿನತ್ತರ ಕುಡಿಯುವರಿಗೂ ಈ ರಾಯಣ್ಣ ಮನುಷ್ಯನಾಗಿರಲಾರ. ಬಂದೆ ಬೇಕಾ? ಬಂದೆ. ನಿನ್ನ ದೇಹದ ಒಂದೊಂದು ಭಾಗವನ್ನು ವಿಂಗಡಿಸಲು. ನನ್ನ ಬಾಳು ಸಂಗತಿ ಆಗಬೇಕಾದ ಆ ನಾಗರತ್ನವನ್ನು ತನ್ನ ಮನೆಗೆ ಹಾಕಿಕೊಂಡನಲ್ಲ ಕನಕ. ಕನಕ ನನ್ನ ಪ್ರೀತಿಯ ಸಮ್ಮಿಲನದಲ್ಲಿ ಅಟ್ಟಾಯಿಸಿ ಬಂದು ನನಗೆ ಒಲಿಯಬೇಕಾದ ನಾಗರತ್ನವನ್ನು ನೀವರಿಸಿಕೊಂಡು ಸೇರಿನ ಪ್ರತೀಕಾರವಾಗಿ ನಿಮ್ಮಿಬ್ಬರ ಪ್ರೀತಿ ವಿಷಯವನ್ನು ಆನಗೆಗೊಳಗೆ ತಿಳಿಸಿ ಆನಗೆಗೊಳಗಿಂದ ನಾಗರತ್ನವನ್ನು ಕೈ ಹಿಡಿದು ಬಳದಿದ್ದರೆ ನನ್ನ ಹೆಸರು ಶೌರ್ಯ ಚಕ್ರವರ್ತಿನೇ ಅಲ್ಲ. ಅಷ್ಟೇ ಅಲ್ಲ, ಆ ನಾಗೇಗೌಡರಿಂದಲೇ ಕನಕನ ಅತ್ತಿಗೆ ಆದ ನೇತ್ರಾವತಿ ಶೀಲ ಛಿದ್ರ ವಿಛಿದ್ರ ಮಾಡುವುದಕ್ಕಾಗಿ ನಾ ಬಿತ್ತುವೆ ಆ ನಾಗೇಗೌಡನ ತಲೆಯಲ್ಲಿ ಸದ ಬೀಜ. ಲೇ ಮಗನ ಕನಕ, ನಾಳಿಗೆ ನಿಮ್ಮ ಅತ್ತಿಯ ಶೀಲರಣ ಆ ನಾಗೇಗೌಡನಿಂದ
ನೇತ್ರಾವತಿ ಇಷ್ಟರಲ್ಲಿ ಬಂದರೂ ಬರಬಹುದು. ಬಂದೇ ಬಿಟ್ಟು ನನ್ನ ಕನಸಿನ ರಾಣಿ. ನಿಲ್ಲು ರಾಣಿ, ನಿಲ್ಲು. ಯಾರು? ನಾನು ಯಾರು? ಈ ಊರಿನಲ್ಲಿ ಹಾಲು ಕುಡಿ ಹಸುಗಸಲು ಕೇಳಿದರೆ ಹೇಳ್ತದೆ ಈ ನಾಡಹಳ್ಳಿ ನಾಗೇಗೌಡನ ಹೆಸರನ್ನು. ನೀನು ನಾಡಹಳ್ಳಿ ನಾಗೇಗೌಡನಾದರೇನು, ನಾಡುವ ನಾಯಕನಾದರೇನು? ನಾನ್ಯಾರೆಂಬುದನ್ನು ಸ್ವಲ್ಪ ಅರಿತು ಮಾತನಾಡು. ನೀನು ಯಾರೆಂಬುದು ಅರಿಯೋದ ಯಾಕೆ ನಾನಲ್ಲ ನೇತ್ರ. ಮಾತನಿಗೆ ಬಹುತಕ್ಕೆ ಸಿಕ್ತು. ಬೆಳೆದು ಬೆಂಡಾದ ಬೆಳೆದು ಬೆಳಗ್ಗೆ ಈ ನಾಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನೋಡಿ, ನಿಮ್ಮ ವರ್ಣನೆ ನನಗೆ ಬೇಕಾಗಿಲ್ಲ. ಸುಮ್ಮನೆ ನೀವಿಲ್ಲಿಂದ ಹೊರಟೋಗಿ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನೇತ್ರ. ಮದುವೆಯಾಗಿ 10 ವರ್ಷ ಕಳೆದ್ರು ಮಕ್ಕಳಿಗೆ ಮರುಗುತ್ತಿರುವ ನಿನಗೆ ಮಕ್ಕಳ ಕೊಡುವುದೇ ಈ ಗೌಡನ ಹೆಬ್ಬಯಕೆ. ಏಯ್, ಮುಚ್ಚು ಬಾಯಿ. ಮಕ್ಕಳ ಭಾಗ್ಯ ಕೊಡುವ ನನ್ನ ಗಂಡನಿದ್ದಾನೆ. ಏ ಗೌಡ, ನಾನೇ ಎಂದು ಹತ್ತು ಮೀರಿ ಮಾತನಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಏನಿತ್ತು ನನಗೆ ಅವತ್ತ ಕುಂತಿರುವ ಎಣ್ಣೆ ಪಾಪಿ ನಿಂತಿರುವ ನಿನ್ನ ದೇಹ ಸುಖ ಸಹದ ಬಿಡರಲ್ಲ ಈ ನಾಗೇಗೌಡ. ಬಾರಲೇ ಬಾ. ಏಯ್, ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ಇನ್ನೊಂದು ಹೆಜ್ಜೆ ನೀ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ ನಿನ್ನ ಪಾಲಿಗೆ. ಎಣ್ಣೆ? ಚಾಮುಂಡಿ? ಲೇ ನೇತ್ರ, ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಅಂದ ನಿನ್ನಂತ ಎಷ್ಟೋ ಹೆಣ್ಣು ಮಕ್ಕಳು ಈ ನಾಗೇಗೌಡ ದರ್ಪಕ್ಕೆ ಗಿಡವಾಗಿ ಹೋಗುತ್ತಾರೆ. ಸೋಮನನ್ನ ಹಾಗೆ ಇಡುವ ಬಾರಲೇ ಬಾ. ಬೇಡಿ ಗೌಡ್ರಿ, ಬೇಡಿ. ನಾನು ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಬೆಟ್ಟು ಬಿಡ್ಬೇಕಾ? ಬೇನಂತ ನಿನ್ನ ಸೀಲವನ ಸಹದ ಮೇಲೆ ನಿನ್ನನ್ನೇ ಬರ್ತೀನಿ. ಬಾರಲೇ ಬಾ. ನಾಗೇಗೌಡ, ಕೈಬಿಡು ಈ ಭಾರತ ನಾರಿಯನ್ನು. ಲೇ ಅನುಕೂಲ, ನನ್ನ ವಿಷಯದಲ್ಲಿ ಅವಕಾಶ ಬಂದ ನೀನಾವಲೇ ನನ್ನ ಪ್ರೇತು. ನರಪೇತು ಅಲ್ಲಗೌಡ, ನಿನ್ನಂತ ನರಾಂತಕರಿಗೊಬ್ಬ ನರಸಿಂಹ ಈ ಗಂಡುಗಲಿ ಪೊಂಡರಾಯಣ್ಣ. ಲೇ ರಾಯ, ಬಲಿರಾಯ ಅಷ್ಟೇ ಅಲ್ಲಗೌಡ, ಕಚ್ಚರಿಕೆತನ ಮಾಡುವ ನಿನ್ನಂತ ಲುಚ್ಚಾನನ ಮಕ್ಕಳಿಗೆ ಮತ್ತೆ ಬರೆದು ಬುದ್ಧಿ ಕಲಿಸಲು ಬಂದಿರುವ ಬಲಿರಾಯ. ಒಂದರ ನಾಡಿನಲ್ಲಿ ಗೌಡರ ಹುಲಿಯಾದ ಈ ನಾಗೇಗೌಡನಿಗೆ ನೀ ಯಾವ ಹುಲಿರಾರೆ ಹುಮ್ಮ. ಸೋಮನ ಇವನು ನನಗೆ ಒಪ್ಪಿಸಿಲ್ಲ.
ಹೆಣ್ಣು ಮಕ್ಕಳನ್ನು ನಿನ್ನಂತ ಕಾಮಕನ ಕೈಗೆ ಬಿಟ್ಟು ಕೊಟ್ಟು ಹೋಗಲು ನಾನೇನು ಹೇಳಿ ಅಲ್ಲ. ಗೌಡ ಮಾತಿಗೆ ಮಾತು ಬೆಳೆಸಿ ಕೆಂಗೆಡಿಸಿಬಿಟ್ಟ ಈ ರಾಯಣ್ಣನನ್ನು. ಈ ರಾಯಣ್ಣ ಕೆಂಗೆಟ್ಟ ಕ್ಷಣದಲ್ಲಿ ಒಟ್ಟು ಬೂದಿಯಾಗಲಿ ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತೀವೋ ಇಲ್ಲ ನಿನ್ನ ಸೊಟ್ಟು ಬಿಸಾಕಲು. ಮುಂದೆ ಇದರ ಪರಿಣಾಮ ಸೇಡು ಸಾಧಿಸಿಕೊಳ್ಳಲೆಂದರೆ ನಾನೇಕೆ ಹುಟ್ಟಬೇಕು? ಗೌಡ ಕುಲದಲ್ಲಿ ಬರ್ತೀನಿ ಮಗನ. ಹೋಗಲೇ ಹೋಗ. ನಿನ್ನಂತವರಿಗೆ ಸಿರಿಗಿ ಕಟ್ಟಿ ಸುಡುಗಾಡಕ್ಕೆ ಗಳಿಸಿದ್ದಾರೆ ಏ ರಣ ಹುಲಿ ರಾಯಣ್ಣ. ಆ ದುಷ್ಟನಿಂದ ಪಾರು ಮಾಡಿದ ನಿಮಗೆ ನನ್ನ ನಮಸ್ಕಾರಗಳು. ಅಂದಾಗಿ ಯಾರಪ್ಪ ಇಲ್ಲದಲ್ಲ ಗಡ್ಡ ಮೀಸಿ ಬಂದಾವಂತಿ ಏನು? ನಾ ಹೇಳಿದ್ದೆ ಏನಂದೇವ ಮಂಗ್ಯ ಮತ್ತೆ ಲೇಕತ್ತೆ ಏಯ್ ಏನಂತೆ ಅಂದ್ಯ ನಿನಗಲ್ಲ ನಿಮ್ಮಪ್ಪಗ ಮತ್ತೆ ಯಾರಿಗಂದಿ? ನಿಮ್ಮಪ್ಪಗ ಯಾರಿಗಂದಿ? ನಿಮ್ಮಪ್ಪಗ ಅಲ್ಲಿ ಅಡ್ನಾಡಿ ರಂಡೆ ಬಂಡ ಸುಳ್ಳ ರಂಡೆ ನನ್ನ ರಂಡೆ ಇನ್ನೆಲ್ಲ ಯಾರಿಗ ನಿನಗ ಅನ್ನಕತ್ತಿಲ್ಲ. ನಾ ಬರುವಾಗ ವೈದ್ಯರಿ ಸಂಗಪ್ಪ ಅವ್ನ ಹೆಂಡತಿ ಬೈಯಾಕತ್ತಿದ್ದ. ಅಲ್ಲಿ ಬೈಯಾಕತ್ತವನಿ ಇಲ್ಲಿ ಬಂದ್ ಯಾಕೆ ಕೊಟ್ಟಾಗತ್ತಿ? ನಾ ಅನ್ನಕತ್ತಿಲ್ಲ, ಬೈಪಾಟ್ ಮಾಡಾಕತ್ತೀನಿ. ಯಾಕಂದ್ರ ಈ ಸಲ ನಮ್ಮೂರ ಹನುಮಪ್ಪನ ಜಾತ್ರೆಗ ಬೈಗಳು ಸ್ಪರ್ಧೆ ಇಟ್ಟಾರ. ಅದಕ್ಕ ಅದಿರ್ಲಿ 100 ರೂಪಾಯಿ ಕೈಗಡಾರತ್ತ. ನೀ ಅದನ್ನ ಕೂಡ ಕೇಳೋಣ. ಅದನ್ನ ಕಡ ಕೇಳುದಿಲ್ಲ, ಬೇಕಂದ್ರೆ ಕೆಲಸದ ಪೂರ್ತಿ ಕೊಡ್ತೇನೆ. ಇಟ್ಕೊಂಡ್ಬಿಡು ದೊಡ್ಡ ಸೂರ ಇನ್ನೊಬ್ಬ ಊರ ಒಮ್ಮೆ ಕೊಡ್ತೀಯ? ನಾಚಿಕೆಲ್ಲದ್ದು ನಾಲ್ಗೆ ದೊಡ್ಡದಂತ ನಿನ್ ಜೊತೆ ಏನು ಮತ್ತೆ ಹೋಗ್ಬಿಡು 1 kg ಗಜ್ರಿ ಕೊಡು. ಅವ್ರಿಗೆ ಕೊಡು ಹಿಡ್ಕೊಂಡು ಕುಂದ್ರಲಿ ಮಾಮ ನಿನ್ನ ಗಜ್ರಿ ನೋಡ್ದಂಗಿಲ್ಲ, ನಿನ್ನ ಗಜ್ರಿ ನೋಡ್ದಂಗಿಲ್ಲ. ಯಾರಿಗೆ ಬಿಟ್ಟತಿ ಮಾತ್ರ ಫಿಕ್ಸ್ ನನಗ. ಮದ್ವೆ ಅಂದಾಗ ನಾಳೆಗೆ ಅಂತ ಕಾಲಿರ್ಬೇಕಲ್ಲವ. ನೀ ಕಾಲಿರಿ ನಾಳೆಗೆ ಮೊದಲೇ ಕಾಲಿರಿ ನಾಳೆಗೆ. ಹಂಗಾದ್ರ ತಡ ಯಾಕೆ? 9 ಮಾಮ ನಿನಗಿನ ಅವ್ರದ್ದು ಬಾಳೆ ಎದ್ದಾನೆ ಬಗ್ಲಾನ ಕೂಸಾಗಿ ಪೀಸು